ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದನನ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಇಲ್ಲಿ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಮನೆ ಮೇಲೆ ರೇಡ್ ಆಗಿರೋದು. ಅಬಕಾರಿ ಹೆಚ್ಚುವರಿ ಆಯುಕ್ತ ಇವರು ಸತೀಶ್ ಜಾರಕಿಹೊಳಿಯವರ ಬಾಮೈದ ಕೂಡ ಹೌದು. ಇವರ ಮನೆ ಮೇಲೆ ಜಾರಿ ನಿರ್ದೇಶನಾಲಯ ಅವ್ರ ಕೆಲಸ ಏನು ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣಕಾಸಿನ ಅಕ್ರಮ ವರ್ಗಾವಣೆ ಆಗಬಾರದು, ಆದಲ್ಲಿ ಮಾತ್ರ ಇಡಿಯವರು ಬರೋದು. ಇಡಿ ಬೇರೆ ಏನು ಕೆಲಸ ಇಲ್ಲ ಅವ್ರಿಗೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣಕಾಸಿನ ಅಕ್ರಮ ವರ್ಗಾವಣೆ ಆಗುತ್ತಲ್ಲ, ಅಲ್ಲಿ ಮಾತ್ರ ಇಡಿ ಕೆಲಸ ಇರುತ್ತೆ. ಯಾರೋ ಒಬ್ಬ XYZ ಅನ್ನೋ ವ್ಯಕ್ತಿ ಒಂದು ಕಡೆಯಿಂದ 5 ಕೋಟಿನೋ 50 ಲಕ್ಷನೋ 10 ಕೋಟಿನೋ 20 ಕೋಟಿನೋ 100 ಕೋಟಿನೋ 500 ಕೋಟಿನೋ ಇನ್ನೊಂದು ಕಡೆಗೆ ಸಾಗಿಸಿದ್ದಾನೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಹಣಕಾಸು ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ, ಇದನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡುವಂಥದ್ದು. ಇದೀಗ ಇವರು ತೀರಾ ಸತೀಶ್ ಜಾರಕಿಹೊಳಿ ಇದ್ದಾರಲ್ಲ, ಅವರು ಬಾಮೈದನ ಮನೆಗೆ ಬಂದುಬಿಟ್ಟಿದ್ದಾರೆ. ಇವರು ಅಬಕಾರಿ ಹೆಚ್ಚುವರಿ ಆಯುಕ್ತ ಕೂಡ ಹೌದು, ವೈ ಮಂಜುನಾಥ್ ಅಂತ ಇವರ ಹೆಸರು. ಬರೀ ಒಂದು ಕಡೆಯನ್ನು ಇಲ್ಲ, ಬೆಳಗಾವಿ ಸೇರಿದಂತೆ ರಾಜ್ಯಾದ್ಯಂತ 10ಕ್ಕೂ ಅಧಿಕ ಕಡೆಗಳಲ್ಲಿ ಎಲ್ಲೆಲ್ಲಿ ಮಂಜುನಾಥನಿಗೆ ಸಂಪರ್ಕ ಇದೆ, ಸಂಬಂಧ ಇದೆ, ಗೆಳೆತನ ಇದೆ, ಆಫೀಸ್ ಇದೆ, ವ್ಯಾವಹಾರಿಕ ಸಂಬಂಧಗಳಿವೆ ಅಂತ ಇಡಿ ಭಾವಿಸಿದೆಯೋ ಅಥವಾ ಇಡಿಗೆ ಮಾಹಿತಿ ಇದೆಯೋ ಅಂಥ ಎಲ್ಲ ಸ್ಥಳಗಳ ಮೇಲೂ ಕೂಡ ಇವರು ದಾಳಿ ಮಾಡಿದ್ದಾರೆ. ಮಂಜುನಾಥ್ ಆಪ್ತರನ್ನು ಬಿಟ್ಟಿಲ್ಲ, ಮಂಜುನಾಥ್ಗೆ ಸಂಬಂಧಪಟ್ಟಂಥ ಸ್ಥಳಗಳನ್ನು ಬಿಡದೆ ಈ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಲ್ಲಿ ಬೆಳಗಾವಿ ಸಿಟಿ ಮತ್ತು ಜಿಲ್ಲೆಯಲ್ಲಿಯೂ ಕೂಡ 10 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಉಳಿದಂತೆ ಬೆಂಗಳೂರು, ಮೈಸೂರು, ದಾವಣಗೆರೆ, ಬಳ್ಳಾರಿಯಲ್ಲಿಯೂ ಕೂಡ ರೇಡ್ ನಡೆದಿದೆ. ಗೋವಾ, ಕರ್ನಾಟಕ, ರಾಜಸ್ಥಾನದ ಇಡಿ ಅಧಿಕಾರಿಗಳು, ಗೋವಾದಲ್ಲಿ ಕೆಲಸ ಮಾಡ್ತಕ್ಕಂಥ ಇಡಿ ಅಧಿಕಾರಿಗಳು, ಕರ್ನಾಟಕ ಇಡಿ ಅಧಿಕಾರಿಗಳು, ರಾಜಸ್ಥಾನದ ಇಡಿ ಅಧಿಕಾರಿಗಳು, ಈ ಮೂವರು ಕೂಡ ಕಂಬೈಂಡ್ ಆಗಿ ದಾಳಿ ಮಾಡಿದ್ದಾರೆ. ಮಂಜುನಾಥನಿಗೆ ಸಂಬಂಧಪಟ್ಟಂಥ ಎಲ್ಲ ಸ್ಥಳಗಳನ್ನು ಜಾಲಾಡ್ತಾ ಇದ್ದಾರೆ ಇವರು. ಅಲ್ಲೇನಾದರೂ ಸಿಗುತ್ತಾ, ವ್ಯಾವಹಾರಿಕವಾಗಿ ಹಣಕಾಸು ಅಕ್ರಮ ವರ್ಗಾವಣೆ, ಪತ್ರಗಳು, ಚಿನ್ನ, ಒಡವೆ, ಬೆಳ್ಳಿ, ಸ್ಥಿರಾಸ್ತಿ, ಚರಾಸ್ತಿ, ನಗದು, ಅವ್ಯವಹಾರ, ಒಂದು ಕಡೆ ಇನ್ನೊಂದು ಕಡೆಗೆ ಅದನ್ನು ಕಳಿಸಿರುವಂಥ ದಾಖಲೆಗಳು ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಂಡಿದ್ದಾರೆ ಅವರು. ದೇಶದ ನಾನಾ ರಾಜ್ಯದ ಇಡಿ ಅಧಿಕಾರಿಗಳ ಕಡೆಯಿಂದ ಏಕಕಾಲಕ್ಕೆ ಆದಂಥ ದಾಳಿ ಇದು. ಪ್ರತ್ಯೇಕ ತಂಡವಾಗಿ ಇಡಿ ಅಧಿಕಾರಿಗಳಿಂದ ಶೋಧ ಕಾರ್ಯ ಒಂದು ಕಡೆ ಇದೆ. ಹಲವು ದಿನಗಳಿಂದ ಮಾಹಿತಿಯನ್ನು ಕಲೆ ಹಾಕಿಯೇ ಇಡಿ ಅಧಿಕಾರಿಗಳು ಈ ದಾಳಿಯನ್ನು ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ಮಂಜುನಾಥ್ ಜೊತೆಗೆ ನಂಟಿದೆ ಈ ವ್ಯಕ್ತಿಗೆ, ಆ ಆಧಾರ ಇಟ್ಕೊಂಡು ದಾಳಿ ಮಾಡಿರೋದು ಅವರಲ್ಲಿ. ಉದ್ಯಮಿ ನುರಾನಿ ಇವರ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಹನುಮಾನ್ ನಗರದಲ್ಲಿರುವ ಉದ್ಯಮಿ ನುರಾನಿ ಮನೆ, ವೈ ಮಂಜುನಾಥರನ್ನು ವಶಕ್ಕೆ ಪಡ್ಕೊಂಡಿರೋದು ಇಡಿ ಅಧಿಕಾರಿಗಳು. ಸಮಿಟ್ ಅಪಾರ್ಟ್ಮೆಂಟ್ನಲ್ಲಿ ಮಂಜುನಾಥ್ ಇಡಿ ವಶಕ್ಕೆ ಹೋಗಿದ್ದಾರೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರತಕ್ಕಂಥ ಅಪಾರ್ಟ್ಮೆಂಟ್ ಇದು. ಚಿನ್ನಾಭರಣ ಪತ್ತೆಯಾಗಿದೆ. ಸರಿಯಪ್ಪ, ಬೆಳಗ್ಗೆಯಿಂದೆಲ್ಲ ದಾಳಿ ಮಾಡಿದ್ರಲ್ಲ, ಏನು ಸಿಕ್ತು ಮಂಜುನಾಥ್ ಮನೆಯಲ್ಲಿ ಅಂತ ಬಂದಾಗ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ ಅಂತ ಮಾಹಿತಿ. ಅಪಾರ ಪ್ರಮಾಣದ ಚಿನ್ನಾಭರಣ ಬೆಳಗಾವಿ TV ಸೆಂಟರ್ನಲ್ಲಿರುವಂತಹ ನಿವಾಸದಲ್ಲಿ ಚಿನ್ನ ಬೆಳ್ಳಿ ಪತ್ತೆಯಾಗಿದೆ. ಅಕ್ಕಸಾಲಿಗರನ್ನು ಕರ್ಕೊಂಡು ಬಂದು ಇಡಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಚಿನ್ನ ಬೆಳ್ಳಿ ಸಿಗಬಾರ್ದಾ, ಬೆಳ್ಳಿ ಇರಬಾರ್ದಾ ಅವ್ರ ಮನೆಯಲ್ಲಿ, ಹಣ ಇರಬಾರ್ದಾ, ನಗದು ಇರಬಾರ್ದಾ? ಇರಬಹುದು, ಚಿನ್ನ ಬೆಳ್ಳಿ ಇರಬಹುದು. ಚಿನ್ನ ಚೈನ್ ತೊಗೊಂಡಿದ್ದೀನಿ, ನಾನು ನೆಕ್ಲೆಸ್ ತೊಗೊಂಡಿದ್ದೀನಿ, ನಾನು ಬಳೆ ತೊಗೊಂಡಿದ್ದೀನಿ, ಬೆಳ್ಳಿ ದೀಪ ತೊಗೊಂಡಿದ್ದೀನಿ, ಬೆಳ್ಳಿದು ದೇವ್ರು ತೊಗೊಂಡಿದ್ದೀನಿ, ಓಕೆ. ಪ್ರಶ್ನೆ ಏನು, ಈ ಹಣ, ಈ ಚಿನ್ನ ಕೊಂಡುಕೊಂಡಿರೋದಕ್ಕೆ ಯಾವ ಹಣ? ಆ ಹಣ ತೆರಿಗೆ ಕಟ್ಟಿರೋದಾ ಅಲ್ವಾ? ಅದು IT ಅವರು ನೋಡ್ಕೊಳ್ತಾರೆ ಅದನ್ನು. ಅದು ಬಿಟ್ಟುಬಿಟ್ಟು ಈ ಹಣದ ಮೂಲಗಳು ಅಕ್ರಮವಾಗಿವೆ, ಹಣಕ್ಕೆ ತೆರಿಗೆ ಕಟ್ಟಿಲ್ಲ, ಹಣ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಕ್ರಮವಾಗಿ ವರ್ಗಾವಣೆಯಾಗಿದೆ. ಇಷ್ಟು ವಿಚಾರ ಬಂದಾಗ IT, ED ಮತ್ತು CBI ಒಂದು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡ್ತಾರೆ ಅವರು. ನನಗೇನು ಟ್ಯಾಕ್ಸ್ ಕಟ್ಟಿಲ್ಲಪ್ಪ, 500 kg ಚಿನ್ನ ಇಟ್ಕೊ, ನೀನು ನಂದೇನು ತಕರಾರಿಲ್ಲ, 500 kg ಚಿನ್ನ ಇಟ್ಕೊ, 500 kg ಚಿನ್ನ ಕೊಂಡುಕೊಳ್ಳಲಿಕ್ಕೆ ನೀನು ಎಷ್ಟು ಸಂಪಾದನೆ ಮಾಡಿದೆ, ಆ ಹಣಕ್ಕೆ ಎಷ್ಟು ತೆರಿಗೆ ಕಟ್ಟಿದೆ ಸರ್ಕಾರಕ್ಕೆ. 1000 kg ಚಿನ್ನ ಇಟ್ಕೊಂಬಿಡಪ್ಪ ನೀನು. ನ್ಯಾಯದ ಮಾರ್ಗದಲ್ಲಿದೆಯಾ ಅದು? ದೇಶಕ್ಕೆ ಏನು ಇನ್ಕಮ್ ಟ್ಯಾಕ್ಸ್ ಇತ್ತು ಅದನ್ನು ಕಟ್ಟಿ, ಚಿನ್ನ ಕೊಂಡ್ಕೊಳ್ಬೇಕಾದ್ರೆ ಅದಕ್ಕೇನು ಟ್ಯಾಕ್ಸ್ ಇತ್ತು ಅದನ್ನು ಕಟ್ಟಿಬಿಟ್ಟು ನೀನು ಚಿನ್ನ ಇಟ್ಕೊಂಡಿದ್ಯಾ ಇಲ್ವಾ? ಇನ್ನೊಂದು ಕಡೆ ಬೆಳ್ಳಿ, ನೀನು ತೆರಿಗೆ ಕಟ್ಟಿದ್ಯಾ ಇಲ್ವಾ? ಅಥವಾ ನಗದು, ಯಾವ ಹಣ ಇದು? ಇದ್ರ ಮೂಲ ಹೇಳು ನನಗೆ. ಮೂಲ ನಾನು ಕನ್ವಿನ್ಸ್ ಮಾಡಿಬಿಟ್ಟು ನೀನು ಲೆಕ್ಕಪತ್ರ ತೋರಿಸು ನಿಂದು. ಇಷ್ಟು ಬಿಟ್ಟರೆ ಇನ್ನೇನು ಆಗಲ್ಲ ಅಲ್ಲಿ. ಆ ಲೆಕ್ಕಪತ್ರ ತೋರಿಸೋದಕ್ಕೆ ತಡಕಾಡಿದರೆ, ಹೆದರಿದರೆ, ಅಸಮರ್ಥರಾದರೆ ಆಗೇನು ಮಾಡ್ತಾರೆ ಅವರು? ಅದನ್ನು ಮೇಲ್ಗಡೆ ರೆಫರ್ ಮಾಡ್ಕೊಂಡು ಹೋಗಿ ಕೋರ್ಟಲ್ಲಿಟ್ಟು ಪನಿಷ್ಮೆಂಟ್ ಏನು ಕೊಡಿಸ್ಬೋದು ಆ ಕೆಲಸವನ್ನು ಮಾಡ್ತಾರೆ.